ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಾಟಿ ಸತೀಶ್. ಜಿಎನ್ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ, ಎಲ್ಲ ಸ್ನೇಹಿತ ಮಿತ್ರರಿಗೂ ನಮಸ್ಕಾರಗಳು. ನಾನು ಈ ದಿನ ಒಂದು ತೋಟದಲ್ಲಿ ಇದ್ದೀನಿ. ನೋಡಿ, ಒಂದು ಎಕರೆನಲ್ಲಿ ಈ ತೆಂಗು ಬೆಳೆಯನ್ನ ಹಾಕಿದ್ದಾರೆ. ಒಂದು ಎಕರೆಯಲ್ಲಿ ತೆಂಗು ಆಲ್ರೆಡಿ ಫಸಲು ಕೈಗೆ ಬರ್ತಾ ಇದೆ. ಈ ಒಂದು ತೋಟದಲ್ಲಿ ಒಬ್ಬ ಯುವ ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಈ ಒಂದು ತೋಟ ಏನಿದೆಯೋ ಇದರಲ್ಲಿ ಒಂದು ತೋಟಗಾರಿಕೆ ತೋಟ ಬೆಳೆದಿರೋದ್ರಿಂದ ಈ ನೆರಳು ಕೂಡ ಇದೆ. ನಾನು ಆಗ್ಲೇ ಹೇಳ್ದೆ, ಯಾಕೆ ನಾಟಿ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡ್ಬೇಕಾದ್ರೆ ಮೇಯ್ನು ನಮ್ಗೆ ನೆರಳಿರ್ಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದೆ. ಈ ತರದಲ್ಲಿ ನಾವು ಒಂದು ತೋಟಗಾರಿಕೆಯನ್ನ ಬೆಳೆಯನ್ನ ಮಾಡ್ಕೊಂಡಿದ್ದಾಗ ನೆರಳು ಬರುತ್ತೆ, ಮತ್ತೆ ಇದು ಒಂದು ಆದಾಯ ಆಗಿರುತ್ತೆ. ಕೋಳಿಗಳಿಗೆ ಸುಲಭವಾಗಿ ಮರಿಗಳನ್ನ ಹದ್ದುಗಳು ಹೊಡೆಯೋದಿಲ್ಲ, ಮತ್ತೆ ಸುತ್ತಮುತ್ತಲು ಏನು ರಕ್ಷಣೆ ಇದೆಯೋ ಅದಕ್ಕೆ ಈ ಮರಗಳು ಒಂದು ರಕ್ಷಣೆಯನ್ನ ಕೋಳಿ ಮರಿಗೆ ನೀಡುತ್ತೆ. ಮತ್ತೆ ತಂಪಾದಂತಹ ಒಂದು ಬುಡದಲ್ಲಿ ಅಥವಾ ಆ ನೆರಳಿನಲ್ಲಿ ಕೋಳಿಗಳು ಇರೋದಕ್ಕೆ ಬೇಸಿಗೆಯಲ್ಲಿ ತುಂಬಾ ಸಹಕಾರಿಯಾಗುತ್ತೆ. ಹಾಗಾಗಿ ನಾವು ಒಂದೇ ಬೆಳೆಯನ್ನ ನಂಬ್ಕೊಳ್ದೆ ಹಲವಾರು ಬೆಳೆಗಳನ್ನ ನಾವು ಮಾಡೋದ್ರಿಂದ ಇಲ್ಲಿ ಆದಾಯವನ್ನ ನಿರೀಕ್ಷೆ ಮಾಡಬಹುದು. ಈ ಒಂದು ತೋಟದಲ್ಲಿ ಹೊಸದಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಎಂಬತಕ್ಕಂತ ಒಬ್ಬ ಯುವ ರೈತರ ಒಂದು ಅನಿಸಿಕೆ ಇದೆ. ಸೊ ಹಾಗಾಗಿ ಈ ಒಂದು ತೋಟ ಹಲವಾರು ಜನರಿಗೆ ಒಂದು ಮಾಹಿತಿ ಸಿಗಲಿ, ಹಲವಾರು ಜನರು ಈ ತರದ ತೋಟದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ರೆ ಏನು ಪ್ರಯೋಜನ ಆಗ್ತದೆ, ಮತ್ತೆ ನಾಟಿ ಕೋಳಿಗಳನ್ನು ಏಕೆ ಸಾಕಾಣಿಕೆ ಮಾಡಬೇಕು, ಈ ನಾಟಿ ಕೋಳಿಗಳನ್ನು ಈ ತೋಟದಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಒಂದು ಕಳೆನೇ ಬರೋದಿಲ್ಲ. ಏನು ಈ ಕಳೆ ಇದೆಯೋ ಅದನ್ನ ತೆಗೆಯೋದಕ್ಕೆ ಆಳುಗಳನ್ನ ನಾವು ನೇಮಿಸ್ಬೇಕಾಯ್ತದೆ, ಅಥವಾ ಆಳ್ಗೆ ಹೇಳ್ಬೇಕಾಗುತ್ತೆ. ಅವಾಗ ಕಳೆಯನ್ನ ತೆಗಿಸ್ಬೇಕಾಗುತ್ತೆ. ಒಂದ್ 300, 400, 500 ಒಂದು ಎಕರೆಯಲ್ಲಿ ನಾಟಿ ಕೋಳಿಗಳಿದ್ರೆ ನಿಮ್ಮ ಬೆಳೆಯನ್ನ ಹೊರತುಪಡಿಸಿ ಇನ್ಯಾವುದೇ ಬೆಳೆ ಅಥವಾ ಯಾವುದೇ ಸತ್ಯಗಳು ಬರದಂಗೆ ನಾಟಿ ಕೋಳಿಗಳು ನೋಡ್ಕೋತವೆ. ಹಾಗಾಗಿ ನೀವು ಒಂದು ತೋಟಗಾರಿಕೆಯಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ, ಮತ್ತೆ ಈ ಒಂದು ಸಾಕಾಣಿಕೆ ಮಾಡಿದಂತ ಮಾರುಕಟ್ಟೆಗೆ ಮಾಡೋದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ಚಿಂತಿಸಬೇಡಿ. ಮತ್ತೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸದಾ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸದಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋ ಹಿಂದಿಡಿದು ಮಾರುಕಟ್ಟೆ ಎಂದಿಡಿದು ಮತ್ತೆ ಹೇಗೆ ಯಾವ ಪ್ರದೇಶದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು, ಮತ್ತೆ ಅದರ ಒಂದು ಪ್ರದೇಶ ಹೇಗಿರ್ಬೇಕು, ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಏನೆಲ್ಲ ಯೋಜನೆಗಳನ್ನ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಮತ್ತೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡುವ ಪ್ರದೇಶದಲ್ಲಿ ಹೇಗೆಲ್ಲ ರಕ್ಷಣೆಯನ್ನ ಮಾಡ್ಕೋಬೇಕು ಎಂಬತಕ್ಕಂಥ ಎಲ್ಲಾ ವಿಚಾರಧಾರೆಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹಲವಾರು ರೈತರಿಗೆ ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತೆ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ನಾವು ಆಲ್ರೆಡಿ GNC ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್, ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ಮಾರುಕಟ್ಟೆಯನ್ನ ಮಾಡ್ತಾ ಇದೀವಿ. GNC ಹೋಟೆಲ್ ಮುಖಾಂತರ ಮಾರ್ಕೆಟ್ ಮಾಡ್ತಾ ಇದ್ದೀವಿ. GNC ಎಗ್ ಸೆಂಟರ್ ಮತ್ತೆ ಚಿಕನ್ ಸೆಂಟರ್ ಮೂಲಕ ನಾವು ನಾಟಿ ಕೋಳಿಗಳನ್ನ ಸೇಲ್ ಮಾಡ್ಕೊಡ್ತಾ ಇದ್ದೀವಿ ಮತ್ತು ಮಾರುಕಟ್ಟೆಯನ್ನ ಮಾಡ್ಕೊಡ್ತಾ ಇದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿ. ನಾವು ಮತ್ತಷ್ಟು ರೈತರಿಗೆ ಮತ್ತು ಮತ್ತಷ್ಟು ಯುವ ರೈತರಿಗೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮತ್ತು ಮಾರುಕಟ್ಟೆಯ ಬಗ್ಗೆ ತರಬೇತಿ ಮತ್ತು ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ನೀವು ಕೂಡ ಮಾರುಕಟ್ಟೆ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿ ಬೇಕಾದ್ರೆ, ಅಥವಾ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಗಳು ಬೇಕಾದ್ರೆ, ಯಾವುದೇ ವಿಚಾರಧಾರೆ ಬಗ್ಗೆ ಮಾಹಿತಿಗಳು ನಿಮ್ಗೆ ನಾಟಿ ಕೋಳಿಗೆ ಸಂಬಂಧಿಸಿದಂತೆ ಬೇಕಾದ್ರೆ, ಅಥವಾ ನಾಟಿ ಕೋಳಿ ಮೊಟ್ಟೆಗಳನ್ನ ಮಾರಾಟ ಮಾಡೋದು ಹೇಗೆ, ಮತ್ತೆ ನಾಟಿ ಕೋಳಿ ಮೊಟ್ಟೆಗಳನ್ನ ನಾವು ಎಲ್ಲಿ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ಇತ್ಯಾದಿ ವಿಚಾರಧಾರೆಗಳನ್ನ ಸಂಬಂಧಿಸಿದಂತೆ ನಮ್ಮ GNC ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸಂಪರ್ಕಿಸಿ. ಮತ್ತೆ ತದನಂತರದಲ್ಲಿ ನೀವು ನಾಟಿ ಕೋಳಿಗಳನ್ನು ಸಾಕ್ಬೇಕಾದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲಾ ವಿಚಾರಧಾರೆಗಳಿಗೆ ಸಂಬಂಧಿಸಿದಂತ ವಿಚಾರಗಳನ್ನ ನಾವು ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರೈತರನ್ನ ಉಳಿಸಿ ಬೆಳೆಸಿ ಗೌರವಿಸಿ, ಮತ್ತೆ ರೈತರಿಗೆ ಹೆಚ್ಚಿನ ಮಾರುಕಟ್ಟೆಯನ್ನ ದೊರಕಿಸುವ ದೃಷ್ಟಿಯಲ್ಲಿ ನಾನು ಕೈ ಹಾಕಿರ್ತಕ್ಕಂಥ ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.